ನಮಸ್ಕಾರ. ಶಿಕ್ಷಣ ಮಂತ್ರಿಗಳು ಕೊಟ್ಟಿರ್ತಕ್ಕಂಥ ಹೇಳಿಕೆ ಸಮವಸ್ತ್ರ ವಿಚಾರವಾಗಿ ಧರ್ಮಾಧಾರಿತವಾಗಿ ಯಾವ ಧರ್ಮಗಳನ್ನು ಅವರು ಅನುಸರಿಸ್ಕೊಂಡು ಹೋಗಬೇಕು ಅಂತ ಹೇಳಿರೋದು ನಿಜವಾಗ್ಲೂ ಕೂಡ ಅಸಂಬದ್ಧ ಹೇಳಿಕೆ ಅಂತ ನಾನು ಭಾವಿಸ್ತೇನೆ. ಕಾರಣ ಇಷ್ಟೇ, ಮೊದಲಿಂದಲೂ ಸಮವಸ್ತ್ರ ಸರ್ಕಾರನೇ ಮಾಡಿದೆ. ಸಮವಸ್ತ್ರನ ಈಗ ನೀವು ಗೌರ್ಮೆಂಟ್ ಶಾಲೆ ಮಕ್ಕಳಿಗೆಲ್ಲ ಸಮವಸ್ತ್ರ ಒಂದೇ ರೀತಿ ಹಾಕ್ಕೊಡ್ತಾ ಇದ್ದಾರೆ. ಅಲ್ಲಿ ಧರ್ಮ ಒಂದು ವಿಂಗಡಣೆ ಮಾಡಿಬಿಟ್ರೆ ಮುಸ್ಲಿಮ್ಸು ಹಿಜಾಬ್ ಹಾಕೋದು, ಹಿಂದೂ ಹೆಣ್ಮಕ್ಳು ಗಂಡು ಮಕ್ಕಳು ನಾವು ರಾಮನ ಭಕ್ತರು ಅಂತ ಹೇಳಿ ಲುಂಗಿ ಉಟ್ಕೊಂಡು ಟವಲ್ ಹಾಕ್ಕೊಂಬರೋದಾಗಲಿ, ಅಥವಾ ಲಂಬಾಣಿ ಮಕ್ಕಳು ಲಂಬಾಣಿ ಡ್ರೆಸ್ ಹಾಕ್ಕೊಂಬರಲ್ಲ, ಕ್ರಿಶ್ಚಿಯನ್ ಮಕ್ಕಳು ಕ್ರಿಶ್ಚಿಯನ್ ಡ್ರೆಸ್ಸು ವೈಟ್ ಡ್ರೆಸ್ ಹಾಕ್ಕೊಂಡ್ರೆ ಇದೆಲ್ಲ ಆಗುತ್ತಾ? ಇದು ಸಮಾನತೆಯನ್ನು ತೋರಿಸ್ದಂಗೆ ಆಗುತ್ತಾ? ಮಕ್ಕಳಲ್ಲಿ ನಾವು ಭೇದವನ್ನು ಮಾಡ್ದಂಗೆ ಆಗಲಿಲ್ವಾ? ನಾವು ಯಾವತ್ತೂ ಮಕ್ಕಳನ್ನು ಒಂದೇ ದೃಷ್ಟಿಯಿಂದ ನೋಡಬೇಕು ಅಂದರೆ ಸಮವಸ್ತ್ರ ಮೊದಲಿಂದಲೂ ಪಾಲನೆ ಮಾಡ್ಕೊಂಡ್ಬಂದಿರೋದು ಒಳ್ಳೆಯದು. ಅವರವರ ಧರ್ಮದಲ್ಲಿ ಅವರ ಮನೆಗಳಲ್ಲಿ ಅವ್ರ ಧರ್ಮವನ್ನು ಪಾಲನೆ ಮಾಡಲಿ. ಎಲ್ಲ ಧರ್ಮದವರು ಅಷ್ಟೇ, ಅದು ಹಿಂದೂ ಧರ್ಮ ಇರಲಿ, ಮುಸ್ಲಿಂ ಧರ್ಮ ಇರಲಿ, ಕ್ರಿಶ್ಚಿಯನ್ ಧರ್ಮ ಇರಲಿ, ಬೌದ್ಧ ಧರ್ಮ ಇರಲಿ, ಅವ್ರವ್ರ ಧರ್ಮವನ್ನು ಅವ್ರ ಮನೆಗಳಲ್ಲಿ ಅವ್ರ ಸಮಾಜದಲ್ಲಿ ಅವರು ನಡೆಸ್ಕೊಂಡು ಹೋಗಲಿ. ಆದರೆ ಶಾಲಾ ವಿಚಾರ ಬಂದಾಗ ಶಾಲೆಗಳಲ್ಲಿ ಸಮವಸ್ತ್ರ ಖಂಡಿತ ಕಡ್ಡಾಯಗೊಳಿಸೋದು ಒಳ್ಳೆಯದು. ಯಾಕೆಂದರೆ ಮಕ್ಕಳಲ್ಲಿ ನಾವು ಭಿನ್ನತೆಯನ್ನು ಕಾಣಬಾರ್ದು, ಮಕ್ಕಳಲ್ಲಿ ಅವುಗಳಲ್ಲಿ ಹುಡುಕು ಬರಬಾರ್ದು. ಮನಸ್ಸಿನಲ್ಲಿ ಅದು ಬರಬಾರ್ದು ಅಂದರೆ ಸಮವಸ್ತ್ರನೇ ಮುಂದುವರಿಸ್ಕೊಂಡು ಹೋಗೋದು ಒಳ್ಳೆಯದು. ಇದು ಖಂಡಿತ ಇದನ್ನು ವಾಪಸ್ ತಗೋಬೇಕು, ಈ ಹೇಳಿಕೆಯನ್ನು ಸನ್ಮಾನ್ಯ ಶಿಕ್ಷಣ ಸಚಿವರು ಅಂತ ಈ ಮೂಲಕ ನಾನು ರೂಪ್ಸಾ ಕರ್ನಾಟಕದ ರಾಜ್ಯಾಧ್ಯಕ್ಷರಾದಂತಹ ಡಾಕ್ಟರ್ ಹಾಲ್ನೂರ್ ಎಸ್ ಲೇಪಾಕ್ಷ್ ಈ ಮೂಲಕ ಒತ್ತಾಯ ಮಾಡ್ತೀನಿ ಅಂತ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.